ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ. ಐ ಹೋಪ್ ನೀವು ಕೂಡ ಚೆನ್ನಾಗಿದ್ದೀರಾ ಅನ್ಕೊಂಡು ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಯಾರಾದರೂ ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ರೆ ಹಂಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೆ ನನ್ನ ಚಾನಲಲ್ಲಿ ಬರೋ ವಿಡಿಯೋಗಳನ್ನು ನೋಡಿ ಸಪೋರ್ಟ್ ಮಾಡಿ. ನಿಮ್ಗೆ ವಿಡಿಯೋ ಏನಾದರೂ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಇದು ಶಿವರಾತ್ರಿ ಹಬ್ಬದ ವ್ಲಾಗ್ ಆಗಿರ್ತದೆ. ಬೆಳಗ್ಗೆಯಿಂದನೇ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಎಲ್ಲ ನಾಡಿನ ಸಮಸ್ತ ಜನತೆಗೆ ಶಿವರಾತ್ರಿ ಹಬ್ಬದ ಶುಭಾಶಯಗಳು. ಹಾಗೆ ಈ ವರ್ಷ ನಿಮ್ಮ ಆಸೆ ಕನಸುಗಳೆಲ್ಲ ನೆರವೇರಲಿ. ಶಿವಪ್ಪ ದೇವರು ನಿಮ್ಗೆಲ್ಲರಿಗೂ ಒಳ್ಳೇದು ಮಾಡಲಿ. ಇವಾಗ ಶಿವರಾತ್ರಿ ಹಬ್ಬ ಅಲ್ವಾ, ನೈವೇದ್ಯಕ್ಕೆ ಇಡಕ್ಕೆ ಅಂತ ಹೇಳ್ಬಿಟ್ಟು ಒಂದು ಸ್ವಲ್ಪ ರವೆ ಉಂಡೆ ಮಾಡೋಣ ಅಂತ ನಾನು ರವೆ ಹುರಿಯಕ್ಕೆ ಇಟ್ಟಿದ್ದೀನಿ. ನನ್ನ ಮಗನು ಇವಾಗ ಸ್ನಾನ ಮಾಡ್ಕೊಂಬಂದು ನಾನೇ ರವೆ ಹುರಿತೀನಿ ಅಂತೇಳಿ ಅವರೇ ರವೆ ಹುರಿತಾವ್ರೆ. ನಾನು ಇವತ್ತು ರವೆ ಉಂಡೆ ರೆಸಿಪಿ ಎಲ್ಲ ಏನು ಶೇರ್ ಮಾಡ್ತಾ ಇಲ್ಲ. ಇದು ಎಲ್ಲರಿಗೂ ಮಾಡಕ್ಕೆ ಬರ್ತದೆ, ಮಾಮೂಲಿ ಇದು ಎಲ್ಲರ ಮನೆಯಲ್ಲೂ ಮಾಡೇ ಮಾಡ್ತಾರೆ, ಎಲ್ಲರಿಗೂ ಗೊತ್ತಿರ್ತದೆ. ಈ ರವೆ ಉಂಡೆಗೆ ನಾನು ಇವತ್ತು ಕಾಯಿಸಿರೋದು ಹಾಲು ಹಾಕ್ಬಿಟ್ಟು ಮಾಡ್ತಾ ಇದ್ದೀನಿ. ಬಿಸಿನೀರು ಹಾಕ್ಬಿಟ್ಟು ಮಾಡ್ತಾರೆ ಅಥವಾ ತುಪ್ಪದಲ್ಲಿ ಹುರಿದು ಮಾಡ್ತಾರೆ. ನಾನು ಹಾಲು ಹಾಕ್ಬಿಟ್ಟು ಒಂದು ಸ್ವಲ್ಪ ಸಕ್ಕರೆ, ಕೊಬ್ಬರಿ, ರವೆ ಇದನ್ನೆಲ್ಲ ಹಾಕ್ಬಿಟ್ಟು ಸಿಂಪಲ್ ಆಗಿ ಮಾಡ್ತಾ ಇದ್ದೀನಿ. ನಮ್ಮನೇಲಿ ಸ್ವೀಟ್ ಎಲ್ಲ ಜಾಸ್ತಿ ಯಾರು ಇಷ್ಟಪಡಲ್ಲ. ನಾನು ಇಲ್ಲಿ ನೈವೇದ್ಯಕ್ಕೆ ಮತ್ತೆ ಊರಲ್ಲಿ ಒಂದು ದೇವಸ್ಥಾನ ಆಯ್ತು ನಮ್ಮ ಅಪ್ಪ ಅವ್ರದ್ದು, ಅಲ್ಲಿ ದೇವಸ್ಥಾನಕ್ಕೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಮಾಡ್ತಾ ಇದ್ದೀನಿ ಪೂಜೆ ಗಿಡಕ್ಕೆ. ಇಷ್ಟೇ, ಇನ್ನ ರವೆ ಉಂಡೆನೂ ರೆಡಿ ಆಯ್ತು. ನಾನೊಂದು ಅರ್ಧ ಕೆಜಿ ಕ್ವಾಂಟಿಟಿಯಲ್ಲಿ ಮಾಡಿರೋದು. ಇವಾಗಿನ ದೇವಸ್ಥಾನಕ್ಕೆ ಮತ್ತೆ ಇಲ್ಲಿ ಪೂಜೆ ಗಿಡಕ್ಕೆ ಇಟ್ಟು ಸಾಕಾತವೆ. ಮೊದಲೆಲ್ಲ ನಮ್ಮಮ್ಮ ಶಿವರಾತ್ರಿ ಹಬ್ಬಕ್ಕೆ ಅಕ್ಕಿ ಹಸಿಟ್ಟು ಅದೆಲ್ಲ ಹಾಕಿಸ್ಕೊಂಬಂದು ಕಡಲೆ ಬೀಜ, ಕಡಲೆಪಪ್ಪು, ಬೆಲ್ಲ ಅದೆಲ್ಲ ಹಾಕ್ಬಿಟ್ಟು ತಮಟ ಮಾಡಿಡೋರು. ನಾನು ಇವತ್ತು ನನಗದು ಮಾಡಕ್ ಬರಲ್ಲ ಅಂತ ಹೇಳ್ಬಿಟ್ಟು ರವೆ ಉಂಡೆ ಮಾಡಿಟ್ಟಿದ್ದೀನಿ. ರವೆ ಉಂಡೆನು ಮಾಡಿಕ್ಬಿಟ್ಟು ಹಂಗೆ ಒಂದೇ ಸರಿ ಏನಾದರೂ ತಿಂಡಿ ಮಾಡೋಣ ಅಂತ ಹೇಳ್ಬಿಟ್ಟು ರವೆ ತಿನ್ನ ಅದರಲ್ಲೇನೆ ಒಂದು ಸ್ವಲ್ಪ ಉಪ್ಪಿಟ್ಟು ಮಾಡಿಕ್ಕಿದ್ದೀನಿ, ತರಕಾರಿ ಸಬ್ಬಾಕ್ಸಿ ಸೊಪ್ಪೆಲ್ಲ ಹಾಕಿ. ದೇವ್ರ ಪಾತ್ರೆ ಎಲ್ಲ ತೊಳೆದು ನೆನ್ನೆನೆ ಒಂದು ಸ್ವಲ್ಪ ದೇವ್ರ ಮನೆ ಕ್ಲೀನ್ ಮಾಡ್ಕೊಳ್ಳೋಣ ಅನ್ಕೊಂಡೆ. ನೆನ್ನೆ ಆಗಲಿಲ್ಲ. ಇನ್ನು ಇವತ್ತು ಬೆಳಗ್ಗೆನೆ ಎಲ್ಲ ಸ್ನಾನ ಮಾಡ್ಕೊಂಡು ಬೆಳಗ್ಗೆನೆ ದೇವ್ರ ಪಾತ್ರೆ ಎಲ್ಲ ತೊಳೆದ್ಬಿಟ್ಟು ಎಲ್ಲ ಜೋಡಿಸಿ ಹೂವನು ಇಟ್ಟು ರೆಡಿ ಮಾಡಿದ್ದೀನಿ. ನಮ್ಮನೇಲಿ ಶಿವಲಿಂಗ ಆಯ್ತಲ್ಲ, ಅದಕ್ಕೇನೆ ನಾವು ಯಾವಾಗಲೂ ಶಿವರಾತ್ರಿ ಹಬ್ಬದಲ್ಲಿ ಮತ್ತೆ ಡೈಲಿ ಅದಕ್ಕೇನೆ ಪೂಜೆ ಮಾಡೋದು. ಶಿವಲಿಂಗನೆಲ್ಲ ತೊಳೆದು ಅದಕ್ಕೂ ಹಾಲು ಅಭಿಷೇಕ ಎಲ್ಲ ಮಾಡಿ ಇವಾಗ ರೆಡಿ ಮಾಡಿ ಹಂಗೆ ದೇವ್ರ ಮನೇಲಿ ಇಟ್ಟಿದ್ದೀನಿ ಪೂಜೆ ಮಾಡೋಕ್ಕೆ. ಅಭಿಷೇಕ ಎಲ್ಲ ಮಾಡಿ ಇವಾಗ ಶಿವಪ್ಪಂಗೆ ಅಲಂಕಾರನು ಮಾಡಿ ದೇವ್ರ ದೀಪ ಎಲ್ಲ ಹಚ್ಚಿ ನಾನು ಪೂಜೆ ಮಾಡಿದೆ. ಇವಾಗ ಮೊದಲು ನಾನಾದ್ಮೇಲೆ ನನ್ನ ಮಗನೂ ಪೂಜೆ ಮಾಡಿದ್ರು. ಇವಾಗ ನನ್ನ ಮಗಳೂ ಪೂಜೆ ಮಾಡ್ತಾವ್ರೆ. ನಮ್ಮನೇಲಿ ನಾವು ಇವತ್ತು ಈ ಥರ ಸಿಂಪಲ್ ಆಗಿ ದೇವ್ರ ಮನೇಲಿ ಹೂವು ಎಲ್ಲ ಇಟ್ಟು ರೆಡಿ ಮಾಡಿ ಶಿವಪ್ಪಂಗೂ ಅಲಂಕಾರ ಮಾಡಿ ಅಭಿಷೇಕ ಎಲ್ಲ ಮಾಡಿ ರವೆ ಉಂಡೆನೂ ನೈವೇದ್ಯಕ್ಕೆ ಮಾಡಿಟ್ಟು ಈ ಥರ ಸಿಂಪಲ್ ಆಗಿ ಪೂಜೆ ಮಾಡಿದ್ದೀವಿ. ನಿಮ್ಮ ಮನೆಗಳಲ್ಲೆಲ್ಲ ನೀವು ಶಿವರಾತ್ರಿ ಹಬ್ಬಕ್ಕೆ ಶಿವಪ್ಪಂಗೆ ನೈವೇದ್ಯಕ್ಕೆ ಅಂತ ಹೇಳ್ಬಿಟ್ಟು ಏನು ಮಾಡಿದ್ರಿ ಅಂತ ಕಮೆಂಟ್ ಮಾಡ್ರಿ. ಇನ್ನು ಮನೇಲೂ ಪೂಜೆ ಎಲ್ಲ ಮುಗಿಸಿ ಇವತ್ತು ಹುಡುಗರಿಗೂ ಇನ್ನು ಸ್ಕೂಲ್ ಎಲ್ಲ ರಜಾ ಇತ್ತಲ್ಲ, ಸಂಡೇ ಮತ್ತೆ ಶಿವರಾತ್ರಿ ಹಬ್ಬ, ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳ್ಬಿಟ್ಟು ರೆಡಿ ಆದ್ವಿ. ನಾವಿವಾಗ ಹೋಗ್ತಾ ಇರೋ ದೇವಸ್ಥಾನ ಬಂದು ನಮ್ಮ ಅಪ್ಪ ಅವ್ರ ಮನೆ ದೇವರು. ನಾವಿಲ್ಲಿ ವರ್ಷಕ್ಕೆ ಏನಿಲ್ಲ ಅಂದ್ರೂ ಈ ದೇವಸ್ಥಾನಕ್ಕೆ ಒಂದು 3 ರಿಂದ 4 ಸರಿ ಆದ್ರೂ ಹೋಗ್ತೀವಿ. ಈ ದೇವಸ್ಥಾನ ಬಂದು ನೇಚರ್ ಮಧ್ಯೆ ಇರೋದು. ಹಾಗೆ ಇದು ವೆರಿ ಫೇಮಸ್ ದೇವಸ್ಥಾನ ಕೂಡ. ನಾವಿವತ್ತು ಯಾವ ದೇವಸ್ಥಾನಕ್ಕೆ ಹೋಗ್ತಾ ಇದೀವಿ, ಯಾವ ಊರಲ್ಲಿ ಇರೋದು ಆ ದೇವಸ್ಥಾನ ಅಂತ ಹೇಳ್ಬಿಟ್ಟು ಹಾಗೆ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ನೋಡ್ರಿ. ನಮ್ಮನೆ ಶಿವರಾತ್ರಿ ಹಬ್ಬ ಸಿಂಪಲ್ ರಂಗೋಲಿ ಇವತ್ತು ಈ ಥರ ಐತೆ. ಸಗಣಿಲಿ ಬಾಕ್ಲೆಲ್ಲ ಸಾರಿಸ್ಬಿಟ್ಟು ಶಿವಪ್ಪಂದೇ ಒಂದು ರಂಗೋಲಿನೂ ಹಾಕಿ ಹೊಸ್ಲಿಗೆ ಅರಿಶಿನ ಕುಂಕುಮ ಎಲ್ಲ ಇಟ್ಟು ಹೂವನು ಹಾಕಿ ಅಲಂಕಾರ ಎಲ್ಲ ಮಾಡಿ ರೆಡಿ ಮಾಡಿದ್ದೀವಿ. ಇನ್ನು ದೇವಸ್ಥಾನದ ಹತ್ರ ಬಂದ್ವಿ. ಇನ್ನೆಲ್ಲೂ ವಿಡಿಯೋ ಕಂಟಿನ್ಯೂ ಮಾಡಲಿಲ್ಲ ಬರೋವಾಗ. ನಾವಿವತ್ತು ಬಂದಿರೋ ದೇವಸ್ಥಾನ ಬಂದರು ತುಮಕೂರು ಡಿಸ್ಟಿಕಲ್ಲಿ ಇರೋದು ಈ ದೇವಸ್ಥಾನ ದೇವರಾಯನ ದುರ್ಗ. ಇಲ್ಲಿ ನೆಲೆಸಿರೋ ದೇವ್ರು ಬಂದು ಲಕ್ಷ್ಮೀ ನರಸಿಂಹ ಸ್ವಾಮಿ, ಭೋಗ ನರಸಿಂಹ ಸ್ವಾಮಿ ಇಲ್ಲಿರೋದು. ಬೆಟ್ಟದ ಮೇಲೆ ಯೋಗ ನರಸಿಂಹ ಸ್ವಾಮಿ ಐತೆ. ನಾವಿವತ್ತು ಶಿವರಾತ್ರಿ ಹಬ್ಬ ಮತ್ತೆ ಸಂಡೇ 2 ಇತ್ತಲ್ಲ, ಜನ ಜಾಸ್ತಿ ಇರ್ತಾರೆ ಅನ್ಕೊಂಬಂದ್ವಿ. ಏನು ಅಷ್ಟೊಂದು ಜನ ಇರಲಿಲ್ಲ, ಬೇಗನೆ ದರ್ಶನ ಆಯಿತು. ಇಲ್ಲಿ ಶನಿವಾರದತ್ತಂತೂ ಜಾಸ್ತಿ ಜನ ಇರ್ತಾರೆ. ಇವಾಗ ನಾವು ಹೋಗಿ ಲಕ್ಷ್ಮೀ ನರಸಿಂಹ ಸ್ವಾಮಿ ದರ್ಶನನೂ ಮಾಡ್ಕೊಂಡು ಅಲ್ಲೇ ಪಕ್ಕದಲ್ಲೇ ಮಹಾಲಕ್ಷ್ಮಿ ದೇವ್ರ ದರ್ಶನನೂ ಮಾಡ್ಕೊಂಡ್ ಬಂದ್ವಿ. ದೇವಸ್ಥಾನದೊಳಗೆ ಫೋಟೋಗಳು ವಿಡಿಯೋಗಳೆಲ್ಲ ಅಲೋ ಇಲ್ಲ. ನಾನು ಎಲ್ಲೂ ವಿಡಿಯೋಗಳು ಫೋಟೋಗಳೆಲ್ಲ ಕ್ಯಾಪ್ಚರ್ ಮಾಡ್ಕೊಳ್ಳಿಲ್ಲ. ಆಚೆ ಬಂದ್ಮೇಲೆ ಒಂದು ಸ್ವಲ್ಪ ವಿಡಿಯೋ ಕ್ಯಾಪ್ಚರ್ ಮಾಡ್ಕೊಂಡೆ. ನಾವಿವತ್ತು ನಮ್ಮ ಫ್ಯಾಮಿಲಿ ಅವ್ರು ಎಲ್ಲರೂ ಹೋಗಿದ್ವಿ ದೇವಸ್ಥಾನಕ್ಕೆ. ನಮ್ಮ ಅಪ್ಪ ಅವರು ಮತ್ತೆ ನಾವು, ನಮ್ಮ ಅಕ್ಕ ಅವರೆಲ್ಲ. ಈ ತಿಂಗಳಲ್ಲೇನೆ ಕದ್ರಾ ಹುಣ್ಣಿಮೆ ಹಬ್ಬ ಮತ್ತೆ ಮುಂದಿನ ತಿಂಗಳಲ್ಲೇನೆ ಜಾತ್ರೆನೂ ಐತಿ ದೇವಸ್ಥಾನದ್ದು. ಅವಾಗ್ಲೂ ಬರ್ತೀವಿ ನಾವು ಈ ಜಾತ್ರೆಗೆ. ಪೂಜೆ ಎಲ್ಲ ಮುಗಿಸ್ಕೊಂಡು ಇವಾಗ ಪ್ರಸಾದ ಕೊಡ್ತಾರಲ್ಲ ಅಲ್ಲಿಗೆ ಬಂದ್ವಿ. ಇಲ್ಲಿ ಡೈಲಿ ಅನ್ನ ಸಂತರ್ಪಣೆ ಇರ್ತದೆ. ಡೈಲಿ ಒಂದು 12 ಗಂಟೆಯಿಂದ 3 ಗಂಟೆವರೆಗೂ ಅನ್ನ ಸಂತರ್ಪಣೆ ಇರ್ತದೆ. ಪಾಯಸ ಮತ್ತೆ ಅನ್ನ ಸಾಂಬಾರ್ ಮಾಡಿದ್ರು. ಪ್ರಸಾದ ಎಲ್ಲ ಚೆನ್ನಾಗಿತ್ತು. ಇವಾಗ ನಾವು ಪ್ರಸಾದ ಎಲ್ಲ ತಿನ್ಕೊಂಡು ಆಚೆ ಬಂದ್ವಿ. ಯಾವುದೇ ದೇವಸ್ಥಾನಕ್ಕೆ ಹೋದ್ರು ಅಲ್ಲಿ ಸಿಕ್ಕೋ ಪ್ರಸಾದ ತಿಂದ್ರೇನೆ ಆ ದೇವ್ರ ಆಶೀರ್ವಾದ ಪೂರ್ತಿ ಸಿಕ್ಕೋದು ಅಂತ ಹೇಳ್ತಾರೆ. ಪ್ರಸಾದನು ತಿಂದು ಇನ್ನೊಂದ್ಸರಿ ದೇವಸ್ಥಾನದ ಹತ್ರ ಹೋಗಿ ಇನ್ನೊಂದ್ಸರಿ ದೇವ್ರ ಕೈ ಮುಗ್ದು ಹೊರಟ್ವಿ. ಹಾಗೆ ನೀವು ಯಾರ್ಯಾರು ಈ ದೇವಸ್ಥಾನಕ್ಕೆ ಬಂದಿದ್ದೀರಾ ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸ್ರಿ. ಹೋಗೋವಾಗ ಹಂಗೆ ಇಲ್ಲೇ ಒಂದು ಸ್ವಲ್ಪ ಹೊತ್ತು ರೋಡಲ್ಲಿ ನಿಲ್ಸಿದ್ವಿ. ಒಂದು ಸ್ವಲ್ಪ ಫೋಟೋಗಳು ತಕ್ಕೊಳ್ಳೋಣ ಅಂತೇಳಿ. ಇಲ್ಲಿಂದ ವ್ಯೂ ನೋಡ್ಬೋದು ಎಷ್ಟು ಚೆನ್ನಾಗಿ ಕಾಣ್ತೈತೆ ಅಂತ. ನಮ್ಮ ಲಕ್ಷ್ಮೀ ನರಸಿಂಹ ಸ್ವಾಮಿ ಇರೋ ಈ ದೇವರಾಯನ ದುರ್ಗನ ಸ್ವರ್ಗ ಅಂತಾನೆ ಹೇಳ್ಬೋದು, ಅಷ್ಟು ಚೆನ್ನಾಗೈತೆ ನೇಚರ್ ಇಲ್ಲಿ. ನಾವಿಲ್ಲಿಗೆ ಬಂದಾಗಲೇ ಲೇಟ್ ಆಗಿತ್ತು. ನಾವು ಬೆಟ್ಟ ಎಲ್ಲ ಏನು ಹತ್ತಲಿಲ್ಲ. ಬೆಟ್ಟದಿಂದ ಇನ್ನೂ ವ್ಯೂ, ದೇವರಾಯನ ದುರ್ಗದ ವ್ಯೂನೇ ಚೆನ್ನಾಗಿ ಕಾಣ್ತದೆ. ಇಲ್ಲೇ ರೋಡಲ್ಲೇನೆ ಜಲಗೇರಿ ಹೂವು ಅಂತಾರಲ್ಲ, ಶಿವರಾತ್ರಿ ಹಬ್ಬಕ್ಕೆ ಶಿವಪ್ಪಂಗೆ ಇಷ್ಟ ಅಂತೆ ಆ ಹೂವು. ಬಿಲ್ಪತ್ರೆ ಮತ್ತೆ ಜಲಗೇರಿ ಹೂವು ಅದ್ರದ್ದು ಮರ ಇತ್ತು ಇಲ್ಲಿ. ನಮ್ಮ ಮನೆಯವ್ರು ಕಿತ್ಕೊಡ್ತಾ ಇದ್ರ ಹೂವನ. ಇದೇ ನೋಡ್ರಿ ಜಲಗೇರಿ ಹೂವು ಅಂದ್ರೆ ವೈಟ್ ಕಲರ್ ಹೂವು. ಮತ್ತೆ ಇದು ಮರದಲ್ಲಿ ಬಿಡೋ ಹೂವು ಇದು.
ಇಲ್ಲಿ ದೇವರಾಯನದುರ್ಗಕ್ಕೆ ಹೋಗೋ ರೋಡಲ್ಲಿ ಜಾಸ್ತಿ ಇಂಥ ಮರಗಳೇ ಅವೆ. ಇದೊಂದು ಸ್ವಲ್ಪ ಕಾಡು ಥರ ಆಗಿರೋದ್ರಿಂದ ಇಲ್ಲಿ ಜಾಸ್ತಿ ಇಂಥ ಮರಗಳು ಮತ್ತೆ ಬೇರೆ ಮರಗಳೇ ಜಾಸ್ತಿ ಇರೋದು ಈ ಕಡೆ ಸೈಡು. ಈ ಜಲ್ಗೇರಿ ಹೂವನ ನಿಮ್ಮ ಕಡೆನೂ ಶಿವರಾತ್ರಿ ಹಬ್ಬಕ್ಕೆ ಶಿವಪ್ಪಂಗೆ ಇಡ್ತೀರಾ ಅಂತೇಳಿ ಕಮೆಂಟ್ ಮಾಡ್ರಿ. ಹಾಗೆ ನೀವು ಈ ಹೂವನ ಏನಂತ ಕರಿತೀರಾ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ರಿ. ದೇವಸ್ಥಾನದಿಂದ ಬರೋವಾಗ ಇನ್ನೆಲ್ಲೂ ವಿಡಿಯೋ ಕಂಟಿನ್ಯೂ ಮಾಡಲಿಲ್ಲ. ಇವಾಗ ನಾವು ಬಂದಿರೋದು ನಮ್ಮ ಅಪ್ಪ ಅವ್ರ ಊರಿಗೆ, ನಮ್ಮ ಹಳ್ಳಿಗೆ. ಇಲ್ಲಿ ನಮ್ಮ ಅಪ್ಪ ಅವ್ರದ್ದು ಆಂಜನೇಯಂದು ಮತ್ತು ಅಶ್ವತ್ಥ ಕಟ್ಟೆಯಲ್ಲಿ ನಾಗರಕಲ್ಲಿನ ದೇವಸ್ಥಾನ ಐತೆ. ಇವತ್ತು ಹಬ್ಬ ಅಲ್ವಾ, ಇಲ್ಲೂ ದೇವಸ್ಥಾನದಲ್ಲಿ ಮತ್ತೆ ಮನೆಯಲ್ಲಿ ಎರಡು ಕಡೆನೂ ಎಲ್ಲ ಪೂಜೆ ಮಾಡಿ ದೀಪ ಹಚ್ಚಬೇಕು. ಅದಕ್ಕೆ ಇಲ್ಲಿಗೆ ಬಂದಿದ್ದೀವಿ. ಆಮೇಲೆ ಇಲ್ಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ಇನ್ನು ದೊಡ್ಡಬಳ್ಳಾಪುರಕ್ಕೆ ಹೊರಡಬೇಕು. ನೆನ್ನೆನೆ ಬಂದು ಎಲ್ಲ ಒಂದು ಸ್ವಲ್ಪ ರೆಡಿ ಮಾಡಿದ್ರಲ್ಲ. ಇವಾಗ ನಮ್ಮ ಅಪ್ಪ ನಮ್ಮ ಅಮ್ಮ ಇಬ್ರು ದೇವಸ್ಥಾನದ ಹತ್ರ ಹೋಗಿ 2 ದೇವಸ್ಥಾನದ ಹತ್ರ ಪೂಜೆಗೆ ರೆಡಿ ಮಾಡ್ತಾ ಇದ್ರು. ನಾವು ಅಷ್ಟರಲ್ಲಿ ಇಲ್ಲೇ ಮನೆ ಪಕ್ಕದಲ್ಲೇನೆ ಡಬಲ್ ಬೀನ್ಸು ಅಥವಾ ಪಟ್ನದ ಉಳ್ಳಿ ಬೀಜ ಅಂತ ಹೇಳ್ತಾರಲ್ಲ, ಅದ್ರದ್ದು ಗಿಡ ಹಾಕಿದ್ರು. ಅದು ಇವಾಗ ಮನೆ ಮೇಲಕ್ಕೆಲ್ಲ ಗಿಡ ಹಬ್ಬಿಟ್ಟು ಬಂದು ಕಾಯಿ ಬಿಟ್ಟಿತ್ತು. ಅದನ್ನ ಕಿತ್ಕೊಳ್ಳೋಣ ಅಂತ ಹೇಳಿ ಮೇಲಕ್ಕೆ ಬಂದ್ವಿ. ಇದು ಒಂದೇ ಗಿಡ ಹಾಕಿದ್ದಿತ್ತು ಪಟ್ನದ ಉಳ್ಳಿ ಬೀಜದ್ದು. ಅದ್ ನೋಡ್ರಿ ಎಷ್ಟು ಚೆನ್ನಾಗಿ ಗಿಡ ಎಲ್ಲ ಹಬ್ಬಿ ಆಗ್ಲೇ ಕಾಯಿ ಎಲ್ಲ ಬಿಟ್ಟು ಒಣಗಿ ಆಗ್ಲೇ ಬೀಜನೂ ಆಗೈತೆ. ಚೆನ್ನಾಗಿದ್ದ ಕಾಯಿಗಳೆಲ್ಲ ಅದ್ರ ಜೊತೆನೆ ವೀಳ್ಯದೆಲೆ ಗಿಡನೂ ಐತೆ. ವೀಳ್ಯದೆಲೆನೂ ಅಷ್ಟೇ ಎಲ್ಲ ಹಸ್ರು ಚೆನ್ನಾಗಿ ಬಿಟ್ಟಿದ್ದು. ಇದು ನಾವೇನು ಯಾವಾಗ್ಲೂ ಕೀಳಲ್ಲ, ಯಾವಾಗ್ಲಾದ್ರೂ ಪೂಜೆಗೆ ಬೇಕು ಅಂದಾಗ ಮಾತ್ರ ಇಲ್ಲೇ ವೀಳ್ಯದೆಲೆ ಕಿತ್ಕೊಳ್ಳೋದು. ಈ ವೀಳ್ಯದೆಲೆ ಗಿಡನ ಮೊದಲೇ ಹಾಕಿದ್ವಿ. ಇದು ಮೊದಲೇನೆ ಮನೆ ಮೇಲಕನ ಹಬ್ಕೊಂಡಿತ್ತು. ಅದ್ರ ಜೊತೆಗೆ ಇದು ಒಂದು ಗಿಡ ಹಾಕಿದ್ರು, ಅದು ಅಷ್ಟೇ. ಅದ್ರ ಜೊತೆಗೆ ವೀಳ್ಯದೆಲೆ ಗಿಡಕ್ಕೆನೆ ಸುತ್ಕೊಂಡು ಮೇಲ್ಗಡೆವರೆಗೂ ಹತ್ತೈದು ಗಿಡ. ಆಗ್ಲೇ ಈ ಗಿಡದಲ್ಲಿ ಒಂದು 8-9 ಸರಿನೇ ಕಾಯಿ ಕಿತ್ತವ್ರೆ. ಇವಾಗ ಇನ್ನ ಲಾಸ್ಟ್ ಸ್ಟೇಜ್ ಅಲ್ಲಿ ಇದ್ದು. ಇವಾಗ ಇನ್ನ ಒಂದ್ ಸ್ವಲ್ಪ ತಪ್ಪರುಗಳವೆ, ಇವಾಗ ಇಷ್ಟು ಸಿಕ್ಕವೆ. ಈ ತರ ಅವೆ ಇದ್ರಲ್ಲಿ ಬೀಜಗಳು. ಗಿಡದಲ್ಲೇನೆ ಒಂದ್ ಸ್ವಲ್ಪ ಎಲ್ಲ ತಳ್ಳಾಗಿದ್ದ, ಅವನ್ನೇ ಕಿತ್ಕೊಂಡು ಇವು ಬೀಜ ಬಿಡಿಸಿರೋದು. ಒಂಥರ ಪಿಂಕ್ ಕಲರ್ ಅವು ಬೀಜಗಳು ಚೆನ್ನಾಗವೆ. ಇದ್ ನೋಡ್ರಿ ನಮ್ಮ ಮನೆ ಮೇಲಿಂದ ನಮ್ಮ ಹಳ್ಳಿ ವಾತಾವರಣ ಹೆಂಗ್ ಕಾಣ್ತೈತೆ ಅಂತ. ನಾವು ಯಾವುದೇ ಸಿಟಿಲಿ ಇದ್ರೂ ನಾವು ಹುಟ್ಟು ಬೆಳೆದಿರೋ ನಮ್ಮ ಹಳ್ಳಿಗೆ ಬಂದಾಗ ಆಗೋ ಖುಷಿನೇ ಬೇರೆ. ಇಲ್ಲಿ ಮನೆ ಮೇಲೆ ನಿಂತ್ಕೊಂಡ್ರೇನೆ ನೋಡ್ಬೋದು, ಅಲ್ಲೇ ನಮ್ಮ ಅಪ್ಪ ಅವ್ರ ಹೊಲನೂ ಕಾಣ್ತದೆ. ಆಂಜನೇಯನ ದೇವಸ್ಥಾನ ಮತ್ತೆ ಅಶ್ವತ್ಥ ಕಟ್ಟೆಯಲ್ಲಿ ನಾಗರಕಲ್ಲಿನ ದೇವಸ್ಥಾನಕ್ಕೆ ಎಲ್ಲ ಪೂಜೆ ಮಾಡ್ಬಿಟ್ಟು ಇವಾಗ ಹೊರಟ್ವಿ ಇಲ್ಲಿಂದ. ಹೋಗೋವಾಗ ಹಂಗೆ ಇಲ್ಲೇ ಭಕ್ತರಹಳ್ಳಿಯಿಂದ ಒಂದ್ ಸ್ವಲ್ಪ ಮುಂದೆ ತೋಪರಾಯ ದೇವಸ್ಥಾನ ಅಂತ ಐತೆ, ಅಲ್ಲಿಗೆ ಬಂದ್ವಿ. ತೋಪನಾಯಿನ ದೇವಸ್ಥಾನಕ್ಕೆ ಹೋಗಿ ಹಂಗೆ ಪೂಜೆ ಮಾಡಿಸ್ಕೊಂಡು ಹೋಗೋಣ ಅಂತ. ಇವತ್ತು ಹಬ್ಬದ ದಿನ ಶಿವಪ್ಪನ ದೇವಸ್ಥಾನಕ್ಕೆ ಎಲ್ಲೂ ಹೋಗಿರ್ಲಿಲ್ವಲ್ಲ, ಹಂಗೆ ಹೋಗೋವಾಗ ಇದು ಹತ್ರನೇ ಇರೋದು ನಮ್ಮ ಹಳ್ಳಿಗೆ. ಅದಕ್ಕೆ ಇಲ್ಲಿಗೆ ಬಂದಿದ್ದೀವಿ ಶಿವಪ್ಪನ ದೇವಸ್ಥಾನಕ್ಕೆ. ನಾವ್ ಇಲ್ಲಿಗೆ ಬಂದಾಗ ಟೈಮ್ ಆಗ್ಲೇ ಒಂದು 6:30 ಆಗಿತ್ತು. ಜನನೂ ಅಷ್ಟೊಂದು ಏನಿರ್ಲಿಲ್ಲ. ಇವಾಗ ಒಂದ್ ಸ್ವಲ್ಪ ಜನನೇ ಇದ್ದಿತ್ತು. ಇನ್ ಬೆಳಗ್ಗೆಯಿಂದ ಜನ ಜಾಸ್ತಿ ಇದ್ರೇನೋ, ನಾವು ಬಂದಾಗ ಅಷ್ಟೊಂದು ಜನ ಇರ್ಲಿಲ್ಲ. ಈ ದೇವಸ್ಥಾನದಲ್ಲಿ ಕಾರ್ತಿಕ್ ಮಾಸ ಬರ್ತದಲ್ಲ, ಅವಾಗ ಜನ ಜಾಸ್ತಿ. ಅವಾಗ ಇಲ್ಲಿ ಪೂಜೆನೂ ಅಷ್ಟೇ ಎಲ್ಲ ಚೆನ್ನಾಗಿ ನಡೀತವೆ. ಹಂಗೆ ನೀವು ಶಿವಪ್ಪ ದೇವ್ರ ದರ್ಶನ ಮಾಡ್ಕೊಳ್ರಿ. ಶಿವಪ್ಪ ದೇವರು ಶಿವರಾತ್ರಿ ಹಬ್ಬಕ್ಕೆ ಎಲ್ಲರಿಗೂ ಒಳ್ಳೇದ್ ಮಾಡ್ಲಿ. ಇವಾಗಿನ್ ದೊಡ್ಡಬಳ್ಳಾಪುರಕ್ಕೂ ಬಂದ್ವಿ. ಬೆಳಗ್ಗೆ ದೀಪ ಹಚ್ಚಿ ಹೋಗಿದ್ದಿತ್ತಲ್ವ, ನಾವು ಹೋಗಿದ್ದು ಎಷ್ಟು ಒಂದು 12:30 1 ಗಂಟೆಗೇನೋ ನಾವ್ ಇಲ್ಲಿಂದ ಹೊರಟಿದ್ದು. ದೀಪಕ್ಕೆ ತುಂಬಾ ಎಣ್ಣೆ ಹಾಕ್ಬಿಟ್ಟು ಬೆಳಗ್ಗೆನೆ ದೀಪ ಹಚ್ಚಿ ಹೋಗಿದ್ನಲ್ಲ. ಇವಾಗ ಎಣ್ಣೆ ಎಲ್ಲ ಖಾಲಿಯಾಗಿ ನಾವು ಬರೋ ಅಷ್ಟ್ರಲ್ಲಿ ದೀಪ ಎಲ್ಲ ಆರೋಗಿದ್ದ. ಅದಕ್ಕೆ ಇವಾಗ ಇನ್ನೊಂದ್ಸರಿ ಸ್ನಾನ ಮಾಡ್ಕೊಂಬಂದು ಜಾಲ್ಗೆರಿ ಹೂವು ತಂದಿದ್ವಲ್ಲ, ಅವನ್ನ ಇಟ್ಟು ಪೂಜೆ ಮಾಡೋಣ ಅಂತೇಳಿ ಹೂವನ್ನು ಇಟ್ಟು ರೆಡಿ ಮಾಡಿದ್ದೀನಿ. ಹಬ್ಬ ಅಲ್ವಾ, ಇನ್ನು ನಾಳೆವರೆಗೂ ದೀಪ ಉರಿಲಿ ಅಂತ ಹೇಳ್ಬಿಟ್ಟು ಇವಾಗ ಇನ್ನೊಂದ್ಸರಿ ದೀಪಕ್ಕೆ ಎಣ್ಣೆ ಹಾಕ್ಬಿಟ್ಟು ಜಾಲ್ಗೆರಿ ಹೂವು ಎಲ್ಲ ಇಟ್ಟು ದೇವ್ರ ದೀಪನೂ ಹಚ್ಚಿ ಧೂಪ ಎಲ್ಲ ಬೆಳಗಿ ಪೂಜೆ ಮಾಡಿದೆ. ಇವತ್ತಿನ ವ್ಲಾಗ್ ಇಷ್ಟೇ. ಇವತ್ತಿನ ಶಿವರಾತ್ರಿ ಹಬ್ಬದ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ರಿ. ಹಾಗೆ ಲೈಕ್ ಶೇರ್ ಕಮೆಂಟ್ ಮಾಡ್ರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮತ್ತೆ ಮುಂದಿನ ವ್ಲಾಗಲ್ಲಿ ಸಿಗೋಣ.